ಗಾರ್ಲಿಕ್ ಬ್ರೆಡ್ ತಿನ್ನೋದಕ್ಕೆ ಡಾಮಿನೋಸ್‌ಗೆ ಅಥವಾ ಪಿಜ್ಜಾ ಹಟ್‌ಗೆ ಹೋಗಬೇಕಂತೇನಿಲ್ಲ. ಮನೆಯಲ್ಲೂ ಕೂಡ ಈಸಿಯಾಗಿ ಅದೇ ಟೇಸ್ಟ್‌ನಲ್ಲೇ ಮಾಡ್ಕೊಳ್ಬಹುದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಮಳೆಗಾಲಕ್ಕೆ ಸಂಜೆ ಸ್ನ್ಯಾಕ್ಸ್‌ಗೆ ಕ್ವಿಕ್ಕಾಗಿ ಆಗುವಂತಹ ಗಾರ್ಲಿಕ್ ಬ್ರೆಡ್‌ನ, ಅದರಲ್ಲೂ ಡಾಮಿನೋಸ್ ಸ್ಟೈಲಲ್ಲಿ ಗಾರ್ಲಿಕ್ ಬ್ರೆಡ್‌ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಗಾರ್ಲಿಕ್ ಬ್ರೆಡ್ ಮಾಡೋದಕ್ಕೆ ನಾನೊಂದು 8ರಿಂದ 10 ಬೆಳ್ಳುಳ್ಳಿ ಇಷ್ಟುಗಳನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ತುರಿದಿಟ್ಕೊಳ್ಬೇಕು. ಇದನ್ನು ಕ್ರಷ್ ಮಾಡಬಾರ್ದು ಅಥವಾ ಜಜ್ಜಬಾರ್ದು ಅಥವಾ ರುಬ್ಕೊಳ್ಬಾರ್ದು. ಈ ರೀತಿ ಚೆನ್ನಾಗಿ ಇದನ್ನು ಗ್ರೇಟ್ ಮಾಡಿ ಎಲ್ಲದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಬೆಳ್ಳುಳ್ಳಿ ಎಸ್ಲುಗಳನ್ನು ಕೂಡ ಈ ರೀತಿ ತುರಿದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ರೆಡಿಯಾಗಿದೆ. ಇದಕ್ಕೆ ಇವಾಗ ಅರ್ಧ ಸ್ಪೂನಷ್ಟು ಆರಿಗ್ಯಾನೋನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಅನ್ಸಾಲ್ಟ್ ಬಟರ್ನ ತೊಗೊಂಡಿದ್ದೀನಿ. ನೀವೇನಾದರೂ ಸಾಲ್ಟೆಡ್ ಬಟರ್ನ ತೊಗೊಂಡಿದ್ರೆ ಉಪ್ಪನ್ನ ಸ್ಕಿಪ್ ಮಾಡಿ. ನಾನು ಅನ್ಸಾಲ್ಟ್ ಬಟರ್ನ ತೊಗೊಂಡಿರೋದ್ರಿಂದ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಬೆಣ್ಣೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಬ್ರೆಡ್ಗೆ ನಾವು ಸ್ಪ್ರೆಡ್ ಮಾಡುವಾಗ ಬೆಣ್ಣೆ ಆಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ಹಾಗಾಗಿ ಸಿಗಬಾರ್ದು. ಈ ರೀತಿ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ಮಿಕ್ಸ್ನ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ಬೇಕು. ಈ ರೀತಿ ರೆಡಿಯಾಗಿದೆ. ಇವಾಗ ಇಲ್ಲಿ ಇದಕ್ಕೆ ನಾನು 3 ಬ್ರೆಡ್ಗಳನ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ ಆದರೂ ಕೂಡ ತೊಗೊಳ್ಬಹುದು. ಮಿಲ್ಕ್ ಬ್ರೆಡ್ ಅಥವಾ ವೀಟ್ ಅಥವಾ ಸ್ಯಾಂಡ್ವಿಚ್ ಬ್ರೆಡ್ ಆದರೂ ಕೂಡ ತೊಗೊಳ್ಬಹುದು. ನಾನಿಲ್ಲಿ ಮಿಲ್ಕ್ ಬ್ರೆಡ್ನ ತೊಗೊಂಡು 1 ಸ್ಪೂನಷ್ಟು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಬಟರ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಎಲ್ಲದೂ ಕಡೆ. ಜಾಸ್ತಿ ಹಾಕ್ಕೊಳ್ಬಾರ್ದು. ಜಾಸ್ತಿ ಹಾಕ್ಕೊಳ್ಬಿಟ್ರೆ ನಮಗೆ ಮೆತ್ತಗಾಗ್ಬಿಡುತ್ತೆ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಒಂದು ಕಡೆ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂತಹ ರೆಸಿಪಿ. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಅಂತಲೇ ಹೇಳಬಹುದು. ನಾನಿಲ್ಲಿ ಎಲ್ಲ ಸ್ಲೈಸ್ಗೂ ಕೂಡ ಬಟರ್ನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ, ಅಂದರೆ ನಾವು ಬ್ರೆಡ್ಗೆ ಹಚ್ಚಿಟ್ಕೊಂಡಿರುವಂತಹ ಬ್ರೆಡ್ನ ಇದ್ರ ಮೇಲೆ ಹಾಕಿ ಇನ್ನೊಂದು ಕಡೆ ಇದೇ ತವಾ ಮೇಲೆ ಸ್ವಲ್ಪನೇ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವು ಒಂದು ಕಡೆನೂ ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂತಾದರೆ ಎರಡೂ ಕಡೆನೂ ಕೂಡ ಹಾಕ್ಕೊಳ್ಬಹುದು. ಹೀಗೆ ಎರಡೂ ಕಡೆ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು. ಏನಿಲ್ಲ, ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ನಾಗಲಿ ಇಟ್ಕೊಳ್ಬಾರ್ದು. ಇದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ, ಅದರಲ್ಲೂ ಕ್ರಿಸ್ಪಿಯಾಗಿರುವಂತಹ ಡಾಮಿನೋಸ್ ಸ್ಟೈಲ್ನಲ್ಲಿ ಗಾರ್ಲಿಕ್ ಬ್ರೆಡ್ ರೆಡಿಯಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುವಂತಹ ಈ ಗಾರ್ಲಿಕ್ ಬ್ರೆಡ್ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.